ನಿನ್ನೆ ರಾತ್ರಿ ಹಲವು ಕಡೆಗಳಲ್ಲಿ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಕೊಪ್ಪಳದಲ್ಲೂ ಕೂಡ ಮಳೆಯ ಪರಿಣಾಮವಾಗಿ ಈಗ ಏನಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಕೊಪ್ಪಳ ಜಿಲ್ಲೆಯ ಡಣಾಪುರ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಹೋಗ್ಬಿಟ್ಟಿದೆ. ಮಣ್ಣಿನ ಅಡಿ ಸಿಲುಕಿ ವ್ಯಕ್ತಿಯೋರ್ವ ಪರದಾಡಿದ್ದಾರೆ. ಮಣ್ಣಿನ ಅಡಿ ಸಿಲುಕಿದ್ದ ಪ್ರಕಾಶ್ನನ್ನ ಗ್ರಾಮಸ್ಥರು ರಕ್ಷಿಸಿದ್ದಾರೆ. ಪ್ರಾಣಾಪಾಯದಿಂದ ಈಗ ಪ್ರಕಾಶ್ ಪಾರಾಗಿದ್ದಾರೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅವರಿಗೆ. ಇದು ಕೊಪ್ಪಳ ಜಿಲ್ಲೆಯ ಡಣಾಪುರ ಗ್ರಾಮದಲ್ಲಿ ಆಗಿರುವಂತಹ ಅವಘಡ. ಮನೆಯ ಮೇಲ್ಛಾವಣಿ ಕುಸಿದು ಅಯ್ಯೋ ಪಾಪ. ನನ್ನ ಸಹೋದ್ಯೋಗಿ ಈಗ ಮುಕ್ಕಣ್ಣ ಕತ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುಕ್ಕಣ್ಣ, ನಿಜವಾಗ್ಲೂ ಕೂಡ ಅಲ್ಲಿ ಸ್ಥಳೀಯರಿಗೆ ಒಂದು ಶಭಾಷ್ ಅಂತ ಹೇಳಲೇಬೇಕು. ಅವ್ರನ್ನ ಎಷ್ಟೇ ಅವರಿಗೆ ಒಂದು ಇದನ್ನು ಹೇಳಿದ್ರು ಕೂಡ ಕಡಿಮೆನೆ. ಕಾರಣ ಜೀವವನ್ನು ಉಳಿಸಿರುವಂಥ ಕೆಲಸಕ್ಕೆ ಮುಂದಾಗಿದಾರಲ್ಲ, ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ಹ್ಯಾಟ್ಸ್ ಆಫ್ ಅನ್ನ ಹೇಳಲೇಬೇಕು. ಮುಖಂಡ, ಏನಿದೆ ಈಗ ಸದ್ಯಕ್ಕೆ ಅವ್ರ ಪರಿಸ್ಥಿತಿ ಹೇಗಿದೆ ಆ ವ್ಯಕ್ತಿಯದ್ದು? ಹೌದು ಅರುಣ್ ಬಡಗೇರಿ, ಏನು ಕೊಪ್ಪಳ ಜಿಲ್ಲೆಯಾದಂತ ನಿನ್ನೆ ಕಳೆದ ರಾತ್ರಿಯಿಂದ ಸುರಿಯುವಂತ ಭಾರಿ ಮಳೆಗೆ ಅಂದ್ರೆ ಕೊಪ್ಪಳ ಜಿಲ್ಲೆಯಾದಂತ ಸಾಕಷ್ಟು ಅನಾಹುತ ಸಂಭವಿಸಿದೆ. ಅದರಲ್ಲಿ ಅಂದ್ರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಡಣಾಪುರ ಗ್ರಾಮದಲ್ಲಿ ಹಳೆಯ ಮನೆಯಾದಂತ ಪ್ರಕಾಶ್ ಎನ್ನುವರ ಮೇಲೆ ಇಂದು ಬೆಳಗಿನ ಜಾವ ಕುಸಿದ್ರಿಂದ ಮನೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಈ ಕಾರಣಕ್ಕಾಗಿ ಮನೆ ಹೊರಗಡೆ ಮಲಗಿದ್ದ ಮನೆಯವರಾಗಿರ್ಬೋದು ಮತ್ತು ಪ್ರಕಾಶ್ ಮನೆ ಒಳಗಡೆ ಮಲಗಿದ್ದ, ಆ ಕಾರಣಕ್ಕಾಗಿ ಮೇಲ್ಛಾವಣಿ ಕುಸಿದು ಬಿದ್ದಂತ ಇಂದು ಬೆಳಗಿನ ಜಾವ ಕುಸಿದು ಅಂದ್ರೆ ಪ್ರಕಾಶ್ ಮೇಲೆ ಮೇಲ್ಛಾವಣಿ ಬಿದ್ದಿದ್ದರಿಂದ ಸಂಪೂರ್ಣವಾಗಿ ಪ್ರಕಾಶ್ ಮೇಲೆ ಮನೆಯ ಮಣ್ಣೆಲ್ಲ ಮಣ್ಣಿನಲ್ಲಿ ಸಿಲುಕಿಕೊಂಡಿದ್ದ. ಸ್ಥಳೀಯರು ಅಂದ್ರೆ ಮನೆ ಹೊರಗಡೆ ಮಲಗಿದ್ದ ಸಂಬಂಧಿಕರು ಕೂಗಾಡಿದ ಕಾರಣಕ್ಕಾಗಿ ಸ್ಥಳೀಯರು ಬಂದು ಅಕ್ಕಪಕ್ಕದ ಮನೆಯವರು ಬಂದು ಮಣ್ಣನ್ನು ತೆಗೆದು ಅಂತ ರಕ್ಷಿಸುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಸಂಪೂರ್ಣವಾಗಿ ಮಣ್ಣಿನಲ್ಲಿ ಸಿಲುಕಿಕೊಂಡಿದ್ದ ಪ್ರಕಾಶನ ಹೊರಗಡೆ ತೆಗೆದುಕೊಂಡು ಬಂದು ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಸಾಕಷ್ಟು ಕಡೆ ಅನಾಹುತ ಆಗಿದೆ. ಅದರಲ್ಲೂ ಸಹ ಕುಷ್ಟಗಿ ತಾಲೂಕಿನ ಬಚನ ಗ್ರಾಮದಲ್ಲೂ ಸಹ ಮೆಣಸಿನಕಾಯಿ ಗಿಡ ಆಗಿರ್ಬೋದು ಮತ್ತು ಕಲ್ಲಂಗಡಿ ಗಿಡ ಸಹ ಅಂದ್ರೆ ಮಳೆಗೆ ಕೊಚ್ಚಿ ಹೋಗಿ ಅಂತ ಹೇಳ್ಬೋದು. ಇದೇ ರೀತಿ ಕೊಪ್ಪಳ ಜಿಲ್ಲೆದಂತ ಸಾಕಷ್ಟು ಅನಾಹುತ ಸಂಭವಿಸಿದೆ ಅಂತ ಹೇಳ್ಬೋದು. ಅರುಣ್ ಬಡಗೇರಿ. ಓಕೆ ಮುಖಂಡ ಕತೆ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.